ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ವೀರೇಂದ್ರ ಬಂಧನ ಕೇಸ್ ಇದೆಯಲ್ಲ, ಈಗ ಇಡಿ ವಿರುದ್ಧ ಆರೋಪವನ್ನ ಮಾಡಿದ್ರೂ ಕೂಡ ತಪ್ಪಲಿಲ್ಲ ಕಂಟಕ. ಶಾಸಕ ವೀರೇಂದ್ರ ಪಪ್ಪಿ ಮತ್ತೆ 6 ದಿನ ಇಡಿ ಕಸ್ಟಡಿಗೆ. ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ. ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ಕಸ್ಟಡಿಗೆ ಪಡೆದಿದ್ದಾರೆ. ಶಾಸಕ ವೀರೇಂದ್ರ ಪಪ್ಪಿ ಮತ್ತೆ 6 ದಿನ ಇಡಿ ಕಸ್ಟಡಿಗೆ. ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ಕಸ್ಟಡಿಗೆ ನೀಡಲಾಗಿದೆ. ಬೆಳಗ್ಗೆ ಇಡಿ ಅಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡಿದ್ರು ಶಾಸಕ ವೀರೇಂದ್ರ ಪಪ್ಪಿ. ನನಗೆ ಮಾನಸಿಕ ಹಿಂಸೆ ಆಗ್ತಿದೆ, ಒಳ್ಳೆಯ ಕೊಠಡಿ ನನಗೆ ಕೊಟ್ಟಿಲ್ಲ, ಇಲ್ಲಿರೋದಕ್ಕೆ ಆಗೋದಿಲ್ಲ. ಆ ಕೊಠಡಿಯಲ್ಲಿ ಅಧಿಕಾರಿಗಳು ಇಟ್ಟಿದಾರಲ್ಲ, ಇಡಿ ಅಧಿಕಾರಿಗಳು, ಅಲ್ಲಿ ಗಾಳಿ ಬೆಳಕೆ ಇಲ್ಲ. ಜೊತೆಲಿ ಇದೆಲ್ಲ ಆದ್ಮೇಲೆ ವಾದ ಪ್ರತಿವಾದವನ್ನ ಆಲಿಸಿ 6 ದಿನ ಕಸ್ಟಡಿ ಕೊಟ್ಟಿದ್ದಾರೆ. ಇನ್ನು ಕಸ್ಟಡಿಗೆ ನೀಡುವಂತ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳ ವಿರುದ್ಧ ಕೋರ್ಟ್ ಗರಂ ಆಗಿದೆ. ವೀರೇಂದ್ರನನ್ನ ಬಂಧಿಸುವಂತ ಸಂದರ್ಭದಲ್ಲಿ ಯಾವ ಕೇಸ್ ಅಂತ ನೀವು ಉಲ್ಲೇಖ ಮಾಡಿದ್ರಿ? 2011 ಮತ್ತು 2016 ಸಿಪಿಐ ಕೇಸ್ ರದ್ದಾಗಿದೆ. ಯಾವ ಕೇಸನ್ನ ನೀವು ಉಲ್ಲೇಖಿಸಿ ಈಗ ಇಸಿಐಆರ್ ಅನ್ನ ದಾಖಲು ಮಾಡಿದ್ದೀರಿ? ಇಡಿ ಪರ ವಕೀಲರಿಗೆ ಪ್ರಶ್ನೆ ಮಾಡಿದೆ ಕೋರ್ಟ್. ವಿಚಾರಣೆ ಆಗುವಂತ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಈಗ ಬಂಧನ ಆಗಿರೋದು. ಬಂಧನದ ವಿಚಾರವಾಗಿ ಅಂದ್ರೆ ಇಡಿ ಅಧಿಕಾರಿಗಳ ವಿರುದ್ಧವೇ ನನಗೆ ಈ ರೀತಿಯಾಗಿ ಆಯ್ತು, ಸರಿಯಾದ ವ್ಯವಸ್ಥೆಗಳು ಇರಲಿಲ್ಲ, ಕೊಠಡಿಯಲ್ಲಿ ಇರೋದಕ್ಕೆ ಆಗೋದಿಲ್ಲ ಅನ್ನೋದಾಗಿ ಇಡಿ ಅಧಿಕಾರಿಗಳ ವಿರುದ್ಧ ಒಂದಿಷ್ಟು ಆರೋಪ ಮಾಡಿದ್ದಾರೆ. ಎಷ್ಟೇ ಆರೋಪ ಮಾಡಿದ್ರು ಕೂಡ ಕಂಟಕ ಮಾತ್ರ ತಪ್ಪಿಲ್ಲ. ಈಗ ಮತ್ತೆ 6 ದಿನ ಅವರನ್ನ ಇಡಿ ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆ. ಹಣ ವರ್ಗಾವಣೆ, ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಆರೋಪ ಮಾಡ್ತಾರೆ. ಬೆಳಿಗ್ಗೆನೆ ನನಗೆ ಮಾನಸಿಕವಾಗಿ ಇಲ್ಲಿ ಹಿಂಸೆ ಆಗ್ತಿದೆ, ಒಂದು ಒಳ್ಳೆಯ ಕೊಠಡಿಯನ್ನು ನನಗೆ ಕೊಟ್ಟಿಲ್ಲ, ನನ್ನನ್ನ ಅಧಿಕಾರಿಗಳ ಸದ್ಯ ವಿಚಾರಣೆ ಹಂತದಲ್ಲಿ ಯಾವ ಕೊಠಡಿಯಲ್ಲಿ ಇಟ್ಟಿದಾರಲ್ಲ ಅಲ್ಲಿಗೂ ಬೆಳಕು ಇಲ್ಲ, ಗಾಳಿ ಬರ್ತಾ ಇಲ್ಲ ಅನ್ನೋದಾಗ ಆರೋಪ ಮಾಡಿದ್ರು. ನಂತರ ವಾದ ಪ್ರತಿವಾದವನ್ನ ಆಲಿಸಿ ಕೋರ್ಟ್ 6 ದಿನ ಕಸ್ಟಡಿ ಕೊಟ್ಟಿದೆ. ಜೊತೆಯಲ್ಲಿ ಕಸ್ಟಡಿ ಕೊಡುವಂತ ಸಂದರ್ಭದಲ್ಲಿ ಈ ಇಡಿ ಅಧಿಕಾರಿಗಳ ಪರ ವಕೀಲರು ಇರ್ತಾರಲ್ಲ, ಅವ್ರಿಗೆ ಪ್ರಶ್ನೆ ಮಾಡಿದ್ದಾರೆ, ಗರಂ ಆಗಿದ್ದಾರೆ. ಅಂದ್ರೆ ಯಾವಾಗ ನೀವು ಅರೆಸ್ಟ್ ಮಾಡ್ತೀರಾ ಅವ್ರನ್ನ ಆರಂಭಿಕವಾಗಿ, ಆ ಸಂದರ್ಭದಲ್ಲಿ ಏನನ್ನೋದಾಗ ಉಲ್ಲೇಖ ಮಾಡಿದ್ದೀರಿ? ಯಾವ ಕೇಸಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀವಿ, ಏನಂತ ಹೇಳಿದ್ದೀರಿ? ಯಾಕಂದ್ರೆ 2011 ಮತ್ತು 2016 ಸಿಬಿಐ ಕೇಸ್ ಏನಿದೆ ಇದು ರದ್ದಾಗಿದೆ. ಯಾವ ಕೇಸನ್ನ ನೀವು ಉಲ್ಲೇಖ ಮಾಡ್ಕೊಂಡಿದ್ದೀರಾ? ಇಸಿಐಆರ್ ಅನ್ನ ದಾಖಲು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಏನಿತ್ತು ಕ್ರಮ, ಏನ್ ಪಾಲಿಸಿದ್ದೀರಾ ಅನ್ನೋದಾಗಿ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಇಡಿ ಪರ ಇರುವಂತ ವಕೀಲರಿಗೆ ಕೋರ್ಟ್ ಕೇಳಿದೆ. ಒಂದ್ ಕಡೆ ಯಾಕಂದ್ರೆ ಶಾಸಕ ವೀರೇಂದ್ರ ಪಪ್ಪಿ ಆರೋಪ ಮಾಡಿದ್ರು ಸರಿಯಾಗಿಲ್ಲ, ಯಾವುದು ಸರಿ ಇಲ್ಲ ಅಂತ. ಈಗ ಬೆಟ್ಟಿಂಗ್ ಆಪ್ ಮೂಲಕ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎನ್ನುವ ವಿಚಾರ ಏನಿದೆ, ದಾಳಿ ಮಾಡಿದಂತ ಸಂದರ್ಭದಲ್ಲಿ ಹಣಗಳು ಕೋಟಿ 12 ಕೋಟಿ ರೂಪಾಯಿ ನಗದುಗಳು ಸಿಕ್ಕಿತ್ತು. ಚಿನ್ನ, ಬೆಳ್ಳಿ, ಜೊತೆಲಿ ಅನೇಕ ದಾಖಲೆ ಪತ್ರಗಳು, ಕ್ರೆಡಿಟ್, ಡೆಬಿಟ್, ಈ ಕಾರ್ಡ್ಸ್ಗಳು ಅಷ್ಟೇ ಅಲ್ಲ, ವಿದೇಶಿ ಕರೆನ್ಸಿ ಕೂಡ ಇತ್ತು, ಫಾರಿನ್ ಕರೆನ್ಸಿ ಕೂಡ ಈ ಸಂದರ್ಭದಲ್ಲಿ ಸಿಕ್ಕಿತ್ತು. ಈ ನಿಟ್ಟಿನಲ್ಲಿ ಮತ್ತೆ ಕಾನೂನು ಕಂಟಕ ಎದುರಾಗಿದೆ. 6 ದಿನ ಇಡಿ ಕಸ್ಟಡಿಗೆ ಈಗ ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳ ವಿರುದ್ಧನೇ ಒಂದಿಷ್ಟು ಆರೋಪ ಮಾಡಿದ್ರು. ಬಟ್ ಕೋರ್ಟ್ ನಲ್ಲಿ ವಿಚಾರಣೆಯಾಗಿ ಮಾತನಾಡಿದಂತ ಸಂದರ್ಭದಲ್ಲಿ ವಾದ ಪ್ರತಿವಾದದ ನಂತರ ಮತ್ತೆ ಇಡಿ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಇಡಿ ವಶಕ್ಕೀಗ ಕೊಟ್ಟಿದ್ದಾರೆ. ವೀರೇಂದ್ರ ಅಲಿಯಾಸ್ ಪಪ್ಪಿ 6 ದಿನ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈಗ ಆದೇಶ ಹೊರಬಂದಿರೋದು. ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರಿಂದ ಆದೇಶ ಹೊರಗೆ ಬಂದಿದೆ. ವಾದ ಪ್ರತಿವಾದವನ್ನು ಅವರು ಆಲಿಸಿದ್ರು ನ್ಯಾಯಾಧೀಶರು. ಆ ಸಂದರ್ಭದಲ್ಲಿ ಇಡಿ ಪರ ವಕೀಲರು ಯಾರಿದ್ದಾರಲ್ಲ ಇವ್ರಿಗೆ ಪ್ರಶ್ನೆ ಕೇಳಿದ್ರು, ಹೆಂಗ್ ದಾಖಲು ಮಾಡ್ಕೊಂಡ್ರಿ, ಇಸಿಐಆರ್ ದಾಖಲಿಸಿದಿರಲ್ಲ, ಯಾವ ಕೇಸ್ ಅಂತ ಉಲ್ಲೇಖ ಮಾಡಿದ್ರಿ, ಏನ್ ನಡೆದಿತ್ತು, ಏನ್ ಕಾನೂನು ಕ್ರಮ ಅನ್ನುವಂತ ನಿಟ್ಟಿನಲ್ಲಿ ಸದೀಗ 6 ದಿನ
ಮತ್ತೆ ಇಡಿ ಇಕ್ಕಲಿನಲ್ಲೇ ಸಿಲುಕ್ತಿದ್ದಾರೆ. ಹೆಚ್ಚಿನ ವಿಚಾರಣೆಯಾಗುತ್ತೆ. ಮುಂದೆ ಏನು ಎತ್ತ ಯಾರ್ಯಾರಿದ್ದಾರೆ, ಆನ್ಲೈನು ಆಫ್ಲೈನ್ ಬೆಟ್ಟಿಂಗ್ ಇರಬಹುದು, ಕೆಸಿನೋಗೂ ಸಂಬಂಧಪಟ್ಟಂತೆ ಎಲ್ಲ ಆರೋಪಗಳಿದೆ. ಈಗ ಆ ವಿಚಾರವಾಗಿನೇ ರೇಡ್ ನಡೆದಿರೋದು. ಅವರಿಗೆ ಸಂಬಂಧಪಟ್ಟಂತ ಅನೇಕ ಸ್ಥಳಗಳಲ್ಲಿ ಕಚೇರಿ, ನಿವಾಸ, ಅಲ್ಲೆಲ್ಲ ಬೆಳ್ಳಂಬೆಳಗ್ಗೆನೆ ಅಧಿಕಾರಿಗಳು ರೇಡ್ ಮಾಡಿ ತನಿಖೆಯನ್ನ ನಡೆಸಿ ನಗದನ್ನ ವಶಕ್ಕೆ ಪಡಿಸಿಕೊಂಡು ಕೋಟಿ ಶಾಸಕರು ಮನೆಯಲ್ಲಿ. ತದನಂತರದಲ್ಲಿ ಈಗ ಕೋರ್ಟ್ ಕೂಡ ಮತ್ತೆ 6 ದಿನ ಇಡಿ ಕಸ್ಟಡಿ ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳ ಮೇಲೆ ಒಂದಿಷ್ಟು ಆರೋಪ ಮಾಡಿದ್ರು ಕೂಡ ಕಂಟಕ ತಪ್ತಾ ಇಲ್ಲ. ಅದನ್ನ ಆಲಿಸಿ, ಯಾಕಂದ್ರೆ ಓರ್ವ ಜನಪ್ರತಿನಿಧಿ ಶಾಸಕರ ನಿವಾಸ ಸಂಬಂಧಪಟ್ಟಂತ ಕಚೇರಿಯಲ್ಲಿ ಸಿಕ್ಕಿರೋದು. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿನಾರಾಯಣ್, ಈಗಾಗಲೇ ಶಾಸಕ ವೀರೇಂದ್ರ ಪಪ್ಪಿಯ ಅರೆಸ್ಟ್ ಮಾಡಿರೋ ವಿಚಾರ ದೊಡ್ಡ ಮಟ್ಟದ ಸಂಚಲನ ಕ್ರಿಯೇಟ್ ಮಾಡಿದೆ. ಈಗ ಮತ್ತೆ 6 ದಿನ ಇಡಿ ಕಸ್ಟಡಿ ಕೊಟ್ಟಿದ್ದಾರೆ. ಮುಂದೆ ತನಿಖೆ ಹೇಗೆ ಸಾಗುತ್ತೆ? ಈಗ ಕೋರ್ಟ್ ಕಲಾಪದಲ್ಲಿ ಏನೇನಾಯ್ತು? ಇಡಿ ಅಧಿಕಾರಿಗಳಿಗೆ ನ್ಯಾಯಾಧೀಶರು ಕೂಡ ಒಂದಿಷ್ಟು ಗರಂ ಆಗಿದ್ರು. ಏನ್ ಕಾರಣ? ಹೆಚ್ಚಿನ ಡೀಟೇಲ್ಸ್. ಅಖಿಲೇಶ್, ಬೆಟ್ಟಿಂಗ್ ಆ್ಯಪ್ಗಳ ಮೂಲಕ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದಂಥ ಸಂಬಂಧಪಟ್ಟ ಹಾಗೆ ಕಳೆದ ವಾರ ಈ ಒಂದು ಪಪ್ಪಿ ವೀರೇಂದ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಕಳೆದ 5 ದಿನಗಳ ಹಿಂದೆ ಅವರನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ಕೂಡ ನಡೆಸಿದ್ರು. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ವೀರೇಂದ್ರ ಪಪ್ಪಿಯವರ ಮನೆಯಲ್ಲಿ ಮತ್ತು ಅವರ ಕ್ಯಾಸಿನೋಗಳಲ್ಲಿ ಪತ್ತೆಯಾದಂಥ 12 ಕೋಟಿ ರೂಪಾಯಿಗಳ ಮೂಲವನ್ನ ಈಗ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಕಳೆದ 5 ದಿನಗಳಿಂದ ವೀರೇಂದ್ರ ಪಪ್ಪಿಯವರು ನಮಗೆ ಇಡಿ ತನಿಖೆಗೆ ಸಹಕಾರವನ್ನ ಕೊಟ್ಟಿಲ್ಲ, ನಮ್ಮ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಈಗ ವೀರೇಂದ್ರ ಪಪ್ಪಿಯವರ ಈ ಒಂದು ಹಣದ ಮೂಲವನ್ನ ನಾವು ಪತ್ತೆ ಹಚ್ಚಬೇಕಾಗಿದೆ, ಹಾಗಾಗಿ ಅವರನ್ನ ಮತ್ತೆ ಇಡಿ ಕಸ್ಟಡಿ ಕೊಡಬೇಕು ಅಂತೇಳಿ ಒಂದು ವಾದವನ್ನ ಕೂಡ ಮಂಡಿಸಿದ್ರು. ಈ ವೇಳೆ ಜಡ್ಜ್ ಅಂದ್ರೆ ನ್ಯಾಯಾಧೀಶರು ಈ ಒಂದು ಇಡಿ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡ್ತಾರೆ, ನೀವು ಯಾವ ಒಂದು ಪ್ರಕರಣದಲ್ಲಿ ವೀರೇಂದ್ರ ಪಪ್ಪಿಯನ್ನ ಬಂಧನ ಮಾಡಿದ್ದೀರಾ? 2011 ಮತ್ತು 2016ರಲ್ಲಿ ದಾಖಲಾಗಿರುವಂತಹ ಸಿಬಿಐ ಪ್ರಕರಣ ರದ್ದಾಗಿದೆ. ಯಾವ ಒಂದು ಆಧಾರದ ಮೇಲೆ ನೀವು ECIR ಅಂದ್ರೆ ಇಡಿ ಅಧಿಕಾರಿಗಳು ಯಾವುದೇ ಪ್ರಕರಣವನ್ನ ದಾಖಲು ಮಾಡಿದಾಗ ECIR ಅಂದ್ರೆ ಎನ್ಫೋರ್ಸ್ಮೆಂಟ್ ಕಂಪ್ಲೇಂಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತೇಳಿ ಒಂದು ದಾಖಲು ಮಾಡ್ತಾರೆ. ಈ ECIR ಮೇಲೆ ಈ ಒಂದು ಪ್ರಕರಣದ ತನಿಖೆ ನಡೆಯುತ್ತೆ. ಹಾಗಾಗಿ ಯಾವ ಒಂದು ಪ್ರಕರಣವನ್ನ ನೀವು ಅಂದ್ರೆ ಪ್ರಕರಣ ಉಲ್ಲೇಖಿಸಿ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ದೀರಾ ಮತ್ತು ಪಪ್ಪಿ ವೀರೇಂದ್ರನ ವಶಕ್ಕೆ ಪಡ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಈ ವೇಳೆನಲ್ಲಿ ಈ ಒಂದು ಇಡಿ ಪರ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾರೆ. ಈ ಒಂದು ಪಪ್ಪಿ ವೀರೇಂದ್ರ ಅವರ ಮನೆ ಮತ್ತು ಕೆಸಿನೋಗಳಲ್ಲಿ 12 ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ. ಹಾಗಾಗಿ 12 ಕೋಟಿ ರೂಪಾಯಿ ಹಣದ ಮೂಲವನ್ನ ಪತ್ತೆ ಹಚ್ಚಬೇಕು. ಇದುವರೆಗೂ ಕೂಡ ಈ ಒಂದು ಹಣದ ಬಗ್ಗೆ ವೀರೇಂದ್ರ ಪಪ್ಪಿ ಯಾವುದೇ ಒಂದು ಮಾಹಿತಿಯನ್ನ ನೀಡಿಲ್ಲ. ಬೆಟ್ಟಿಂಗ್ ಆಪ್ಗಳ ಮೂಲಕ 100 ಕೋಟಿ ಹಣ ವರ್ಗಾವಣೆ ಆಗಿದೆ. ಇದಕ್ಕೆ ಈ ಒಂದು ವಿಚಾರಕ್ಕೂ ಕೂಡ ಅವರನ್ನ ವಿಚಾರಣೆ ನಡೆಸಬೇಕಾಗಿದೆ. ಹಾಗಾಗಿ ಅವರನ್ನ ಇಡಿ ಕಸ್ಟಡಿ ಕೊಡಬೇಕು ಅಂತೇಳಿ ಈಗ ವಾದವನ್ನ ಕೂಡ ಮಂಡನೆ ಮಾಡಿದ್ರು. ಈ ಒಂದು ವಾದವನ್ನ ಆಲಿಸಿದಂತ ಕೋರ್ಟ್ ಈಗ ಮುಂದಿನ 6 ದಿನಗಳ ಕಾಲ ವೀರೇಂದ್ರ ಪಪ್ಪಿ ಅವರನ್ನ ಅವರ ಕಸ್ಟಡಿಗೆ ಅಂದ್ರೆ ಇಡಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ನೀಡಿದೆ. ಅಖಿಲೇಶ್, ಜೊತೆಲಿ ಈಗ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ರವಿನಾರಾಯಣ್.